ರಾಜ್ಯ ಸಚಿವ ಸಂಪುಟ ಇಂದು ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. ಸ್ನೇಹಿತರೆ, ಗಮನಿಸಿದ್ರಲ್ವಾ, ಇದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಅಂತಂದರೆ ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಇದೇ ಪದೇ ಕೇಳಿ ಸಾಕಾಗಿದೆ. ಹಾಗಾದರೆ ಇನ್ನೆಷ್ಟು ಇದನ್ನು ನಂಬ್ತಾ ಹೋಗ್ಬೋದು? ಹಾಗಾದರೆ ಇವರೇ ಹೇಳ್ತಿದ್ದಾರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ ಅಂತ. ಅಂತಂದರೆ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂತಂದರೆ ಹಿಂದೆ ಇದ್ದಂಥ 56% ರಿಸರ್ವೇಷನನ್ನು ಈಗ 50%ಗೆ ಚೇಂಜಸನ್ನು ಮಾಡಿ, ಸೊ ಏನು ಒಂದು 6% ಏನಿತ್ತು, 2% ಎಸ್ ಸಿಗೆ ಸಂಬಂಧಿಸಿದಂತೆ, 4% ಎಸ್ ಟಿಗೆ ಸಂಬಂಧಿಸಿದಂತೆ, ಅದನ್ನು ಮುಂದಿನ ದಿನಗಳಲ್ಲಿ ಸೊ ಕೋರ್ಟ್ ಕೇಸ್ ಏನು ಕ್ಲಿಯರ್ ಆಗುತ್ತೋ ಅದರ ಮೇಲೆ ನಾವು ತೀರ್ಮಾನವನ್ನು ತೆಗೆದುಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಿನ ಯುವಕರಿಗೆ ಇದೊಂದು ಎಚ್ಚರಿಕೆ ಸಂದೇಶ ಅನ್ನೋದು ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಏನಕ್ಕೆ ಈಗೇನವರು ಇನ್ನು 30 ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೋ, ಈ ಒಂದು ಸಂದರ್ಭದಲ್ಲಿ ಬಜೆಟ್ ಒಂದು ಸಲ ಆಗುತ್ತೆ. ಜೊತೆಗೆ ಇನ್ನೇನಾದರೂ ಎಲೆಕ್ಷನ್ಸ್ ಏನಾದರೂ ಬಂದರೆ ನೀತಿ ಸಂಹಿತೆ ಜಾರಿ ಆಗಿದೆ ಅಂತಂದರೆ ಮತ್ತೆ ಅದು ಮುಂದೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಈಗ ಏನು ಹೋರಾಟಗಳು ನಡೀತಾ ಇದ್ದಾವೋ ಆ ಹೋರಾಟಗಳು ಮುಂದುವರಿತಾ ಹೋದರೆ ಈ 30 ದಿನಗಳಲ್ಲಿ ಎನ್ನುವಂಥದ್ದು ಇನ್ನು 20 ದಿನಗಳು ಅಥವಾ 15 ದಿನಗಳಲ್ಲಿಯೇ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುವಂಥದ್ದು. ಅದಕ್ಕಾಗಿ ಹೋರಾಟವನ್ನು ಇನ್ನೂ ಮುಂದುವರಿಸಬೇಕಾಗಿದೆ. ಜೊತೆಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ತಿಳ್ಕೊಳ್ತಾ ಹೋಗ್ಬೋದು. ಯಾಕಂತಂದರೆ ಇನ್ನು ಮುಂದಿನ 30 ದಿನಗಳಲ್ಲಿ ನಾವು ಮಾಡ್ತೀವಿ, ಕ್ಯಾಬಿನೆಟ್ ತೀರ್ಮಾನ ತೊಗೊಂಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಇದು ಕನ್ಫರ್ಮ್ ಆಗೇ ಆಗುತ್ತೆ. ಆದ್ದರಿಂದ ಯಾರೆಲ್ಲ ಈ ಮುಂದಿನ CETಗಾಗಿ ತಯಾರಿ ನಡೆಸ್ತಾ ಇದ್ದೀರೋ, ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಶಿಕ್ಷಕರ ನೇಮಕಾತಿಗಾಗಿರಲಿ, ಪೊಲೀಸ್ ನೇಮಕಾತಿಗಾಗಿರಲಿ, ಯಾರೆಲ್ಲ ಈ ಒಂದು KPSC ಹುದ್ದೆಗಳಿಗಾಗಿರಲಿ, ಸೊ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರೋ, ಸೊ ಖಂಡಿತವಾಗ್ಲೂ ಈ ಹುದ್ದೆಗಳ ಭರ್ತಿ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಿಮ್ಮ ತಯಾರಿ ನಿರಂತರವಾಗಿರಲಿ. ಸೊ ಅದರ ಜೊತೆಗೆ ನಿನ್ನೆ ಸಂಜೆ ಅಂತಂದರೆ ಫೆಬ್ರವರಿ 26, 2026 ಸಂಜೆ 6:30ಕ್ಕೆ ಏನು ಕ್ಯಾಬಿನೆಟಲ್ಲಿ ಈ ತೀರ್ಮಾನ ಆಯಿತು, ಹಾಗಾದರೆ ಅಲ್ಲಿ ಯಾವೆಲ್ಲ ವಿಷಯಗಳು ತೀರ್ಮಾನ ಆಗ್ತಾ ಹೋದವು, ಸೊ ಅವುಗಳ ಬಗ್ಗೆ ನಾವು ನೇರವಾಗಿ ನಮ್ಮ ಒಂದು ಸಚಿವರ ಮಾತಲ್ಲೇ ಕೇಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಎಲ್ಲ ಒಂದು ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ತರಗತಿಗಳನ್ನು ಮಾಡ್ತಾ ಇದ್ದು ಅದು ನಿಮಗೆ ಉಚಿತವಾಗಿಯೇ ನಮ್ಮ ಚಾನಲ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಮ್ಮ ಸಚಿವರು ಸೊ ಈ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೆಲ್ಲ ಆಯಿತು, ಯಾವೆಲ್ಲ ತೀರ್ಮಾನಗಳನ್ನು ಕೈಗೊಂಡ್ರು ಅನ್ನುವಂಥದ್ದನ್ನ ಏನು ನಮಗೆ ತಿಳಿಸಿದಾರೋ ಆ ವಿಡಿಯೋನ ಮುಂದೆ ನಾನು ಪ್ಲೇ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಕಮೆಂಟ್ಸ್ ಏನಿದ್ರು ಸಹ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಭಾಳಷ್ಟು ಜನಕ್ಕೆ ಇದನ್ನ ಕೇಳಿ ಸಾಕಾಗಿರ್ಬೋದು, ಆದರೆ ಸೊ ಇದು ಆಲ್ಮೋಸ್ಟ್ ಕನ್ಫರ್ಮ್ ನ್ಯೂಸ್ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸೊ ಈಗ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ತೀರ್ಮಾನ ಆಯಿತು ಎಂಬುದನ್ನು ನೇರವಾಗಿ ನಮ್ಮ ಸಚಿವರ ಮಾತಿನಿಂದ ಕೇಳ್ತಾ ಹೋಗೋಣ. ಇಂದು ಮುಂದಿನ 30 ದಿನಗಳಲ್ಲಿ 54,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. ಟೋಟಲ್ ಹುದ್ದೆಗಳಲ್ಲಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನು ಮಾಡಿ ಇಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನು ಇದನ್ನು ಮಾಡಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು. ಅದರಲ್ಲಿ 24,300 ಹುದ್ದೆಗಳು ಹಾಗೂ 371J ಏರಿಯಾದಲ್ಲಿ ಬರ್ತಕ್ಕಂಥ 32,132 ಹುದ್ದೆಗಳು. ಒಟ್ಟು
56,432 ಹುದ್ದೆಗಳನ್ನು. ಇವತ್ತು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಖ್ಯೆ ಸೋ ಆ್ಯಂಡ್ ಸೋ ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022 ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ. ಇದರಿಂದಾಗಿ 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಸಂಖ್ಯೆ 2022 ದಿನಾಂಕ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ 50%ಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ನಿರ್ಣಯಿಸಲಾಯಿತು. ದಿನಾಂಕ 12/1/2023 ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿನ ಮೀಸಲಾತಿ ಅಧಿನಿಯಮ 2022 ಜಾರಿಗೆ ಬಂದಿದೆ. ಸದರಿ ಕಾಯ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ರವರು ನೀಡಿರುವ ಅಭಿಪ್ರಾಯದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳ ಮುಂದಿನ ಅಧಿಸೂಚನೆಗಳಲ್ಲಿ 6% ಅಂದರೆ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸಲು ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಮಾಡಿದೆ. ಇವತ್ತು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ಪ್ರಾದೇಶಿಕ ಅಸಮತೋಲನೆಯ ಈಗ ಮೀಸಲಾತಿನ 17% ರಾಜ್ಯಪಾಲರು ಬಿಲ್ಲಿನ ಕ್ಲಿಯರ್ ಮಾಡಿದ್ದಾರೆ. 17.5% ಒಳ ಮೀಸಲಾತಿ ಅಡಿ ನೀವು ನೇಮಕಾತಿ ಮಾಡ್ತೀರೋ ಅಥವಾ ಹೇಗೆ ಮಾಡ್ತೀರಾ ಅದೊಂದು ಸ್ವಲ್ಪ. ಈಗ ನಾನು ಹೇಳಿದೆ 50% ರಿಸರ್ವೇಷನ್ ಮೂಲಕ ನಾವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಕಾರಣ 56%ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಈಗೇನು ರಾಜ್ಯಪಾಲರು ತಮ್ಮ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದೇನಿದೆ ಅದು 50% ಇದಕ್ಕೇನೋ ಅಡ್ಡಿ ಬರೋದಿಲ್ಲ. ಆಮೇಲೆ ಅದು ದ್ಯಾಟ್ ಈಸ್ ಓನ್ಲಿ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ರಿಸರ್ವೇಷನ್ ಆಫ್ SCs. ಇವತ್ತು ಈಗ 50% ಅಂತಂದರೆ ಅದಕ್ಕೆ ಒಳ ಮೀಸಲಾತಿ ಈಗ 15% ದಲಿತ SC ಕೊಡಬೇಕಾಗುತ್ತೆ. ಅದರಲ್ಲಿ 15%ಅಲ್ಲಿ ಒಳ ಮೀಸಲಾತಿ ಇರುತ್ತಾ ಇರಲ್ಲ ಸರ್? ಅದು ದ್ಯಾಟ್ ಯು ವಿಲ್ ನೋ ವೆನ್ ರಿಕ್ರೂಟ್ಮೆಂಟ್ ಹೋಲ್ ನೋಟಿಫಿಕೇಶನ್ ಕಮ್ಸ್. ಅಲ್ಲ, ಆ್ಯಸ್ ಪರ್ ದ ಏನು ರೇಷೋ ಪ್ರಕರಣ ಮಾಡ್ತಾರೆ ಅದು ವೇರಿಯಬಲ್ ಆಗ್ಬೋದಾ ಅಂತ ನೀವು ರೆಡ್ಯೂಸ್ ಮಾಡ್ತಿದ್ದೀರಾ? ನಮ್ಮ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಏನು ಬರ್ತಲ್ಲ ಈಗ ಅದರ ಮೂಲಕ